ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ರಾಜಕೀಯದಲ್ಲಿ ಈ ಪರಿಷತ್ತಿನಲ್ಲಾಗಿರುವಂತಹ ಅಡ್ಡ ಮತದಾನದ ವಿಚಾರ ಏನಿದೆಯಲ್ಲ, ಇದೇ ವಿಚಾರವಾಗಿ ಶಾಸಕ ಎಸ್ ಟಿ ಸೋಮಶೇಖರ್ ಇವತ್ತೊಂದು ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. ಕ್ರಾಸ್ ವೋಟಿಂಗಿಗೆ ಬಿಜೆಪಿಯ ಆಂತರಿಕ ಕಲಹ ಏನಿದೆಯಲ್ಲ, ಇದೇ ಕಾರಣ. ವಿಜೇಂದ್ರ ಕಡೆಯವರನ್ನ ಅಶೋಕ್ ಅವರು ಸೋಲಿಸಬೇಕು, ಅಶೋಕ್ ಅವ್ರ ಕಡೆಯವರನ್ನ ವಿಜೇಂದ್ರ ಅವರು ಸೋಲಿಸಬೇಕೆನ್ನುವಂತ ಲೆಕ್ಕಾಚಾರಕ್ಕೂ ಬಂದಿದ್ರು. ನಂತರದಲ್ಲಿ ಅವರಿಬ್ಬರು ಕೂಡ ಮೊದಲು ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಇವರ ಆಣೆ ಪ್ರಮಾಣ ಮಾಡಬೇಕು. ಇಷ್ಟೆಲ್ಲ ಅವಾಂತರಕ್ಕೆ ಇದ್ರ ಜೊತೆಯಲ್ಲೇ ಕೇಂದ್ರ ಸಚಿವೆಯಾಗಿರುವಂತ ಶೋಭಾ ಕರಂದ್ಲಾಜೆ ಅವರೇ ಕಾರಣ, ಶೋಭಾ ಮೇಡಮೇ ಇದು ಕಾರಣ. ವಿಜೇಂದ್ರ ಕಂಡ್ರೆ ಅವರಿಗೆ ವಿಜೇಂದ್ರನೂ ಆಗಲ್ಲ, ಅಶೋಕೂ ಆಗಲ್ಲ. ಮೊದಲು ಶೋಭಾ ಅವರನ್ನ ಧರ್ಮಸ್ಥಳದಲ್ಲಿ ಹೋಗಿ ನಿಲ್ಲಿಸ್ಲಿ ಅಂತ ಉಚ್ಚಾಟಿತ ಶಾಸಕ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತೆ ವಿಜೇಂದ್ರನ ಇಬ್ರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ದೆಹಲಿಯಲ್ಲಿ ನಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ವಿಸ್ತೃತವಾಗಿ ಅವರು ಜಾಸ್ತಿ ಮಾಹಿತಿಗಳನ್ನ ತರಿಸ್ಕೊಂಡಿದ್ದಾರೆ. ಅವರು ರಾಜ್ಯದಲ್ಲಿ ಪಾರ್ಟಿಯನ್ನ ಕಟ್ಟೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಈ ವಿಚಾರದ ಬಗ್ಗೆ ನಾವೇ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ, ಐಡೆಂಟಿಫೈ ಮಾಡ್ತೀರಿ ಮತ್ತು ಕ್ರಮ ತೆಗೆದುಕೊಳ್ಬೇಕಾಗಿರೋದು ನಾವೇ. ಕೇಂದ್ರದ ನಾಯಕತ್ವ ಕ್ರಮ ತೆಗೆದುಕೊಳ್ಳಿ, MLA ಇರೋದ್ರಿಂದ. ಅದರಿಂದ ನಾವು ಯಾವ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ. ಈ ತರ ಮಾಡಿದಂತ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಯಾವ ಸಮಯ ಏನು ಅನ್ನೋದನ್ನ ಬಿಜೆಪಿ ಕತೆ ನೋಡ್ತಿದ್ರೆ ಸರ್, ಅದೇ ರಾಗ ಅದೇ ಹಾಡು ಉಚ್ಚಾಟಿತರು ಬಂದು ಅವರು ಮನಸ್ಸಿನಲ್ಲಿರೋ ಎಲ್ಲ ಭಾವನೆ ಇವತ್ತು ವ್ಯಕ್ತಪಡಿಸ್ತಿದ್ದಾರೆ. ಈಗ ಅಡ್ಡ ಮತದಾನ ಯಾರು ಮಾಡಿದಾರೋ ಅವರೇ ಮುನ್ನೆಲೆಗೆ ಬಂದು ಹೇಳ್ಕೋಬೇಕು ಬಿಟ್ರೆ ಇವ್ರ ಹತ್ರ ಬೇರೆ ಅಸ್ತ್ರಗಳು ಇಲ್ಲ. ತೋರಿಸೋದಕ್ಕೆ ಬೇರೆ ಯಾವುದೂ ಇಲ್ಲ. ಊಹಾಪೋಹ ಅಥವಾ ಸಂದೇಹ ಪಡ್ಬೋದು ಅಷ್ಟೇ. ಸಂದೇಹದ ಅಡಿಯಲ್ಲ ಇವನು ಹಾಕಿರ್ಬೋದೇನೋ, ಇವ್ರನ್ನ ನಾವು ದೂರ ಇಟ್ಟವಲ್ಲ, ಈ ಪರಿಸ್ಥಿತಿಗೆ ಏನಾದರೂ ಬೆಂದು ಏನಾದರೂ ಹಾಕಿದಾನೇನೋ, ಈ ನಿಟ್ಟಲ್ಲಿ ಮಾತಾಡಬಹುದು. ಅದು ಅಷ್ಟು ಬಿಟ್ಟರೆ ಈಗ ಎಸ್ ಟಿ ಸೋಮಶೇಖರ್ ಹೇಳುವಂತೆ ಅಶೋಕ್ ಮತ್ತು ವಿಜಯೇಂದ್ರ ಮಧ್ಯ ತಾಕಲಾಟಕ್ಕೆ ಈ BJP ಬಿದ್ದೋಗ್ತಾ ಇದೆ, ಸತ್ಯಾಂಶ ಇರ್ಬೋದು. ಹೌದು, ಯಾಕಂದರೆ ಉಚ್ಚಾಟನೆಗೊಂಡಿರುವ ಶಾಸಕ ಏನೂ ಆಗಬೇಕಾಗಿಲ್ಲ BJPಲಿ. ಈಗಾಗಲೇ ಕಾಂಗ್ರೆಸ್ ಅವ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಸವಾರಿ ಮಾಡ್ತಾ ಇರುವಂಥ ವ್ಯಕ್ತಿ. ಇದೇನು ಅವರಿಗೆ BJPನ ಉಳಿಸ್ಕೊಂಡು BJPಯ ಅಶೋಕನ್ನು ವಿಜೇಂದ್ರನ ಉಳಿಸ್ಕೊಂಡು ಏನೂ ಆಗಬೇಕಾಗಿಲ್ಲ. ಸತ್ಯಾಂಶದ ಮಾತಿದ್ದಂಗಿದೆ. ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಶೋಭಾ ಕರಂದ್ಲಾಜೆಯಿಂದಾಗಿ ಇವರಿಬ್ಬರ ಮಧ್ಯದಲ್ಲಿ ಅಡ್ಡ ಮತದಾನ ಆಗಿರೋ ಸಾಧ್ಯತೆ ಇದೆ ಅಂತ ಮೊದಲಿಂದನೂ ಒಂದಷ್ಟು ಗಾಳಿ ಸುದ್ದಿ ಓಡಾಡ್ತಾ ಇತ್ತು. ಈಗ ಎಲ್ಲರಿಗೂ ಅಧಿಕಾರದ ಚುಕ್ಕಾಣಿ ಹಿಡಿಬೇಕನ್ನೋ ಆಸೆ. ಒಂದು ಕಾಲಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಏನೋ CM ರೇಸಲ್ಲಿದ್ದಾರೆ ಅನ್ನುವಂಥ ಒಂದು ಪಟ್ಟಿ ಓಡಾಡ್ತಿತ್ತಲ್ಲ, ಆ ಪಟ್ಟಿ ಇನ್ನೂ ಅವ್ರ ಮುಖದಲ್ಲಿ ಆಗಾಗ ಓಡಾಡ್ತಾ ಇರುತ್ತೆ. ಭಾವನೆಗಳು ಮತ್ತು ಮಾತುಗಳಲ್ಲಿ ಕೇಳಿಬರ್ತಾ ಇರುತ್ತೆ. ವಿಜೇಂದ್ರ ಅವರು ಮುನ್ನೆಲೆಗೆ ಬಂದಿದ್ದು ಏಕಾಏಕಿ ಬಂದಿದ್ದು. ಯಡಿಯೂರಪ್ಪನವರ ಮಗ ಅನ್ನೋದು ಬಿಟ್ಟರೆ ಮಿಕ್ಕಿದ ಯಾವ ಅನುಭವನೂ ಅವ್ರ ಹತ್ರ ಇರಲಿಲ್ಲ. ಯಡಿಯೂರಪ್ಪನವ್ರ ಮಗ ಅಂದ ತಕ್ಷಣಕ್ಕೆ ತಗೊಂಬಂದು ರಾಜ್ಯಾಧ್ಯಕ್ಷನ ಪಟ್ಟ ಕಟ್ಟಿಬಿಟ್ರಲ್ಲ ಅನ್ನುವಂಥದ್ದು BJPಗರ ಸುಮಾರಷ್ಟು ನಾಯಕರುಗಳಿಗೆ ಒಂದು ಅಸಮಾಧಾನ ತಂದಿರುವಂಥ ವಿಚಾರ. ತುಂಬ ದೊಡ್ಡ ಮಟ್ಟಕ್ಕೆ ನೋವಾಗಿರುತ್ತೆ. ಪಕ್ಷಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ವಿ, ಪಕ್ಷದಲ್ಲೇ ಏನೇನೂ ಇಲ್ಲದೇ ಇರೋ ಸ್ಥಳಗಳಲ್ಲೆಲ್ಲ ಗೆದ್ಕೊಂಡ್ಬಂದ್ವಿ, BJPನ ಕಟ್ಟಿದ್ವಿ, ಬಾವುಟ ಕಟ್ಟಿದ್ವಿ, ಗೆಲ್ಲಿಸ್ಕೊಂಡು ಬಂದ್ವಿ, ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನು ಕಟ್ತಾ ಬಂದ್ವಿ. ಯಾವುದಕ್ಕೂ ಬೆಲೆ ಇಲ್ಲ. ಏಕಾಏಕಿ ಅವ್ರ ಮಗನ ತಗೊಂಬಂದು ಕೂರಿಸ್ಬಿಟ್ಟಿದ್ದಾರೆ. ಅರೆ ಅವ್ರ ಅಪ್ಪ ಸರದ ತಕ್ಷಣಕ್ಕೆ ಮಗನ ತಗೊಂಬಂದು ನಿಲ್ಸ್ಕೋತೀರಿ ಅಂತಂದರೆ BJP ಯಾವುದು ಕುಟುಂಬ ರಾಜಕೀಯ ಆಗೋಯ್ತಲ್ಲ, ಅವ್ರಿಗೆ ತುಂಬ ನೋವಿದೆ. ಅಂದರೆ ಕಾಂಗ್ರೆಸ್ಸೇತರ ಪಕ್ಷವಾಗಿ ನಾವು ಬೆಳಿಬೇಕು ಅಥವಾ ಕಾಂಗ್ರೆಸ್ ಅವ್ರು ಮಾಡ್ಕೊಂಬಂದಿದ್ದೀವಿ ನಾವು ಮಾಡ್ಕೊಂಬರ್ತಾ ಇದೀವಲ್ಲ ಅಂತ. ನಿಮಗೆ ಯಾಕೆ ಬೆಲೆ ಬಂತು ಅಂತಂದರೆ ದೇಶ ನಿಷ್ಠ ಪಕ್ಷ, ಸಂಘ ಪರಿವಾರದ ಪಕ್ಷ, ಹೊಸಬರಿಗೆ ಯುವಕರಿಗೆ ಮನ್ನಣೆ ಹಾಕುವಂಥ ಪಕ್ಷ, ಶಿಸ್ತಿನ ಪಕ್ಷ, ಎಲ್ಲವನ್ನು ಈ ಹಣೆಪಟ್ಟಿಯನ್ನು ಹಾಕೊಂಡು ಬಂದಿದ್ರಲ್ಲ, ಈಗ ಬೇರೆಯದೇ ಹಣೆಪಟ್ಟಿನ ಕಟ್ಕೊಳ್ತಾ ಹೋದೆ. ಹೌದು, ಯಾವಾಗ ವಿಜಯೇಂದ್ರ ಅಶೋಕೆಲ್ಲ ಬಂದು ಕೂತ್ಕೊಂಡ್ರು, ಬಾಯಿ ಬಂದಂಗೆ ಮಾತಾಡೋದಕ್ಕೆಲ್ಲ ಶುರು ಮಾಡಿದ್ರು, BJPಯಲ್ಲಿ ಎಲ್ಲರಿಗೂ ಒಂಥರ ವೈಮನಸ್ಸು ಶುರುವಾಯಿತು. CT ರವಿ ಒಂದು ಕಡೆ ಹೋಗ್ತಾರೆ, ಒಬ್ರು ಒಂದು ಕಡೆಗೆ ಹೇಳಿದ್ರೆ ಇನ್ನೊಬ್ರು ಒಂದೊಂದು ಕಡೆಗೆ ಎಳಿತಾ ಇದ್ದಾರೆ. ಹಂಗಾಗಿ BJPಯ ಸರಿಯಾದ ನೊಗ ಇರೋ ಪ್ಲೇಸಲ್ಲಿ ಇಲ್ಲ. ಹೌದು, ಇದು ಬರಿಯ ಶೋಭಾ ಕರಂದ್ಲಾಜೆನೋ ಅಥವಾ ಇನ್ನೊಬ್ಬರಿಂದನೋ ಮತ್ತೊಬ್ಬರಿಂದನೋ ಕೆಡ್ತಾ ಇರೋದಲ್ಲ. ಇದು ಇಡೀ ಬುಟ್ಟಿಯಲ್ಲಿ ಅರ್ಧ ಬುಟ್ಟಿ ಹಣ್ಣುಗಳು ಕೊಳತು ನಾರ್ತಾ ಇದ್ದಾವೆ.
ಸೊ ಹಾಗಾಗಿ ನೀವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಮಾಡಿದ್ದೆಲ್ಲವೂ ಆರೋಪ ಸರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚಿನವರೆಲ್ಲ ಅದೇ ನಿಟ್ಟಲ್ಲಿ ಇರೋದ್ರಿಂದ ಈಗ ಶೋಭಾ ಕರಂದ್ಲಾಜೆ ಮೇಲೆ ಆರೋಪ ಮಾಡಿದ್ರು ಹೌದು ಇರ್ಬೋದೇನೋ, ಯಾಕಂದ್ರೆ ಅವರು CM ರೇಸಲ್ಲಿ ಇದ್ದವರು, ಅವರಿಗೂ ನೋವಾಗಿರ್ಬೋದೇನೋ ಅಂತ ಅನ್ಸುತ್ತೆ. ಇನ್ನೂ ಕೆಲವರು ಹೆಸರು ಹೇಳ್ತಾ ಹೋದ್ರೆ ಇರ್ಬೋದೇನೋ ಅಂತ ಅನ್ಸುತ್ತೆ, ಯಾಕಂದ್ರೆ ಅವರು ಪಟ್ಟಿಲಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ನಾಯಕರುಗಳು ರಾಜ್ಯಾಧ್ಯಕ್ಷ ಸ್ಥಾನದ ರೇಸಲ್ಲಿದ್ದರು. ಈಗ ಸುನೀಲ್ ಕುಮಾರ್ ಈ ಕಡೆ ಭಾಗದಲ್ಲಿದ್ದಾರೆ. ಒಂದಷ್ಟು ಜನಕ್ಕೆ ಅಂದ್ರೆ ಶಕ್ತಿ ಇದೆ, ಅಶ್ವಥ್ ನಾರಾಯಣ್ ಇದ್ದಾರೆ, ಶಕ್ತಿ ಇದೆ, ಅವರನ್ನು ಮುನ್ನೆಲೆ ತಂದು ನಿಲ್ಲಿಸ್ತಾ ಇಲ್ಲ. ಒಂದಷ್ಟು ನೋವುಗಳಿದ್ದೇ ಇದೆ. ಅದರ ಬೇಗುದಿಯಲ್ಲಿ ಇವರಿಬ್ಬರು ನಡೆಸ್ಕೊಳ್ತಾ ಇರುವ ರೀತಿಗಳು ಇವೆಲ್ಲ BJPಗೆ ಮುಳುವಾಗ್ತಾ ಬಂದು ಎಸ್.ಟಿ. ಸೋಮಶೇಖರ್ ಹೇಳ್ತಾ ಇದ್ದಂಗೆ ನಾವೆಲ್ಲ ನಮ್ಮನ್ನು ಯಾಕಾಗಿ ಕರ್ಕೊಂಡ್ಬಂದರು, ನಮ್ಮನ್ನು ಉಪಯೋಗಿಸಿದ್ರು ಹಾಗೆ ಸೈಡ್ಗೆ ಬಿಸಾಕ್ಬಿಟ್ಟು ಎಸ್ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ನೋವಲ್ಲೇ ಮಾತಾಡ್ತಿದ್ದಾರೆ. ಈ ಉಚ್ಚಾಟಿತರನ್ನು ಯಾರನ್ನೇ ಕರೆದು ನೋಡಿ, ಕಾಂಗ್ರೆಸ್ ಬಿಟ್ಟು ಬರೋದಕ್ಕೂ ಕಾರಣ ಏನಿತ್ತು, ಅಧಿಕಾರದ ಆಸೆ ಒಂದು ಕಡೆ ಇದ್ದರೆ ನಮಗೆ ಪಕ್ಷದಲ್ಲಿ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತಲೇ ನಾವು ಪಕ್ಷ ಬಿಟ್ಟು ಬಂದಿದ್ವಿ. ಇಲ್ಲೂ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತಂದಾಗ ಮತ್ತೆ ನಾವು ಮೂಲ ಸಿದ್ಧಾಂತದ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. BJPಯ ಒಡಕಿಗೆ ಒಂದಷ್ಟು ಕಾರಣಗಳೇನಾದರೂ ಕೊಡ್ತಾ ಹೋದರೆ ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯ ಅನ್ನಿಸ್ತಾ ಹೋಗುತ್ತೆ. ನೀವು ಯಾರನ್ನೇ ತಗೊಳ್ಳಿ, ವಿಜಯೇಂದ್ರ ಸರಿಯಾದ ಆಯ್ಕೆ ಅಲ್ಲ, ಅಶೋಕ್ ಸರಿಯಾದ ಆಯ್ಕೆ ಅಲ್ಲ. ಈ ಅಡ್ಡ ಮತದಾನದ ಮೂಲಕ ಈ ನಾಯಕರ ಆಯ್ಕೆಯಲ್ಲಿ ಗೊಂದಲ ಇತ್ತು ಮತ್ತು ಸರಿಯಾದ ಆಯ್ಕೆ ಅಲ್ಲ ಅಂತ ತೋರಿಸೋದಕ್ಕೋಸ್ಕರ ಅಡ್ಡ ಮತದಾನ ಮಾಡಿರ್ಬೋದು. ನೀವು ಯಾರನ್ನೋ ಮೂಲೆ ಗುಂಪು ಮಾಡೋದಕ್ಕೂ ಅಥವಾ ಬೆರಳು ತೋರಿಸೋದಕ್ಕೂ ಹೋಗೋದೇ ಬೇಕಾಗಿಲ್ಲ. ನಿಮಗೆ ಮುಂದೆ ನಿಲ್ಲಿಸ್ಕೊಂಡಿರುವ ನಾಯಕರಿಗೆ ಹಿಡ್ತಾ ಇಲ್ಲ ಅಂತ ತೋರಿಸೋದಕ್ಕೆ ಅಡ್ಡ ಮತದಾನ ಮಾಡಿದ್ದಿದ್ರೆ ಅಲ್ಲಗಳಿಗೂ ಆಗೋದೇ ಇಲ್ಲ ಅದನ್ನು. ಸೊ ಇದು ಕೂಡ ಪಂಡಿತರ ವಲಯದಲ್ಲಿ ನಡೀತಾ ಇರುವಂಥದ್ದು ನೋಡಬೇಕು. ಈಗ ಹೈಕಮಾಂಡ್ ತಪರಾಕಿ ಬಿದ್ದಾದ ನಂತರದಲ್ಲಿ ಇವ್ರಿಗೆ ಏನು ಬಂದಿದೆ, ಯಾಕಂದರೆ ಮೊದಲಿನ ಜೋಶಲ್ಲಂತೂ ಮಾತಾಡ್ತಾ ಯಾರೂ ಜಾಸ್ತಿಯಾಗಿ ಬಂದು ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಎಸ್.ಟಿ. ಸೋಮಶೇಖರ್ ಆರೋಪ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು ಅವ್ರು ಬೇರೆ ಯಾವುದೋ ವಿಚಾರ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಅರ್ಥ ಆಗಿರೋದೇನು ಅಂತಂದರೆ ಹಿಡಿತ ತಪ್ಪಿದ ನಾಯಕರು ಅಂತ ಅಷ್ಟೇ. ಹಳಿ ತಪ್ಪದು ಹೋದಂತೆ ಕಾಣಿಸ್ದಂಗೆ ಇದೆ. ಹಳಿ ತಪ್ಪಿದೆ, ಖಂಡಿತವಾಗ್ಲೂ ಹಳಿ ತಪ್ಪದಂಗೆ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.